ಪರಸ್ಪರ ಸಾಂಸ್ಕೃತಿಕ ವೇದಿಕೆ, AIDSO ವಿದ್ಯಾರ್ಥಿ ಸಂಘಟನೆ, AIDO ಯುವಜನ ಸಂಘಟನೆ, AMSS ಮಹಿಳಾ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ 14ನೇ ವಿಜಯಪುರ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಹಿಳಾ ಸಂಘಟನೆ, ಆಲ್ ಇಂಡಿಯಾ ಮಹಿಳಾ ಸಂಘಟನೆ ವಿಜಯಪುರ ಜಿಲ್ಲಾಧ್ಯಕ್ಷರಾದ ಗೀತಾ ಎಸ್ ಅವರ, ಹಾಗೆಯೇ ನಮ್ಮ ವಿದ್ಯಾರ್ಥಿ ಸಂಘಟನೆ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ವಿಜಯಪುರ ಜಿಲ್ಲಾ ಕಾರ್ಯದರ್ಶಿಗಳಂತ ಕಾವೇರಿ ರಜಪೂತ್ ಉಪಸ್ಥಿತರಿದ್ದಾರೆ. ಸೊ ಈ ಒಂದು ಭಾಳ ಪ್ರಮುಖವಾಗಿ ವಿಜಯಪುರ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮ ನವೋದಯದ ಹರಿಕಾರರಂಥ ಜ್ಯೋತಿಬಾ ಫುಲೆಯವರಿಗೆ ಸಮರ್ಪಿತ ಮಾಡುತ್ತೀವಿ. ಈ ವಿಜಯಪುರ ಜನೋತ್ಸವ ಉದ್ಘಾಟನೆಯನ್ನು ಜಾಜಿ ಮಲಿ ಕವಿಯಂತೆ ಖ್ಯಾತರಾದಂಥ ಶ್ರೀ ಸತ್ಯಾನಂದ ಪಾತ್ರೋತ್ಸವ ಉದ್ಘಾಟನೆ ಮಾಡ್ತಾರೆ. ಅವತ್ತ ಅತಿಥಿಗಳಾಗಿ ನಮ್ಮ ಕಾರ್ಮಿಕ ಸಂಘಟನೆ ರಾಜ್ಯಾಧ್ಯಕ್ಷರಂಥ KS ಸೋಮಶೇಖರ್ ಅವರು, ಹಾಗೆ ನಮ್ಮ ನಾಲ್ಕು ಸಂಘಟನೆ ಪದಾಧಿಕಾರಿಗಳು ಉಪಸ್ಥಿತರಿರ್ತಾರೆ. ಮತ್ತು 8 ಕಲ್ಚರಲ್ ಇವೆಂಟ್ ಅದಾವೆ. ಸಮೂಹ ಗಾಯನ, ಜಾನಪದ ನೃತ್ಯ, ಕೊಳಲು ವಾದನ, ವಿವಿಧ ರೀತಿಯ ಒಂದು ಸೃಜನಶೀಲ ಕಾರ್ಯಕ್ರಮಗಳು ಪ್ರಸ್ತುತಪಡುತ್ತವೆ. ಹಾಗೆಯೇ ನಮ್ಮ ದೇಶದ ಖ್ಯಾತ ನಾಟಕರಂಥ ಬಾದಲ್ ಸರ್ಕಾರ್ ಅವ್ರ ನಾಟಕ ಕನ್ನಡಕ್ಕೆ ರೂಪಾಂತರನ ರಾಜೇಂದ್ರ ಕಾರಂತ್ ಅವ್ರು ಮಾಡ್ಯಾರ. ಆ ನಾಟಕವನ್ನು ತುಮಕೂರು ಆವಿಷ್ಕಾರ ಪರಸ್ಪರ ಸಾಂಸ್ಕೃತಿಕ ವೇದಿಕೆ ತಂಡ ಪ್ರಸ್ತುತಪಡಿಸ್ತಾರೆ. 2ನೇ ದಿನ ಬೆಳಗ್ಗೆ 11 ಗಂಟೆಗೆ ಒಂದು ಕವಿಗೋಷ್ಠಿ ಅದ. ಅದು ಆದಮೇಲೆ 5 ಗಂಟೆಗೆ ಒಂದು ಸಿನಿಮಾ, ಭಾಳ ಪ್ರಸ್ತುತ ಸನ್ನಿವೇಶನ ಆಧಾರಿತ ಸಿನಿಮಾ ದೇವರ ನಾಡಿನಲ್ಲಿ ಸಿನಿಮಾ ಅದ. ಈ ಸಿನಿಮಾ ಸಂವಾದದಲ್ಲಿ ಕಾರ್ಮಿಕ ಸಂಘಟನೆ ರಾಜ್ಯಾಧ್ಯಕ್ಷರಂಥ KS ಸೋಮಶೇಖರ್ ಅವರು, ವಿಜಯಪುರ ಜಿಲ್ಲೆ ಹಿರಿಯ ಪತ್ರಕರ್ತರಾದಂಥ ಅನಿಲ್ ಹೊಸಮನಿ ಸರ್ ಹಾಗೂ 4 ಸಂಘಟನೆ ಪದಾಧಿಕಾರಿಗಳು ಉಪಸ್ಥಿತರಿರ್ತಾರೆ. ಒಟ್ಟಾರೆ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಸಾಂಸ್ಕೃತಿಕ ಚಳವಳಿಯನ್ನು ಹುಟ್ಟಾಕ್ತಕ್ಕಂಥದ್ದು, ಒಂದು ಉನ್ನತ ವಿಚಾರ, ಉನ್ನತ ಮೌಲ್ಯ, ಸದವೃತ್ತಿ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸುವಲ್ಲಿ ವಿಜಯಪುರ ಜನೋತ್ಸವ ವಿಶೇಷವಾಗಿದೆ. ಈ ಒಂದು ಜನೋತ್ಸವದ ಸಂದೇಶವನ್ನು ಜಿಲ್ಲೆಯಾದ್ಯಂತ ಪ್ರಸಾರ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತೀವಿ. ಈಗೊಂದು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ವಿದ್ಯಾರ್ಥಿ ಸಂಘಟನೆ ಸರ್, ಇದು ಎಷ್ಟನೇ ತಾರೀಕಿಗೆ ಎಲ್ಲಿ ನಡೆಯಲಾಗುತ್ತೆ ಕಾರ್ಯಕ್ರಮ? ಏಪ್ರಿಲ್ 12ನೇ ತಾರೀಕಿಗೆ ನಗರದ ಕನಕಲ್ ಹನುಮಂತರಾಯ ರಂಗಮಂದಿರದೊಳಗೆ ಸಂಜೆ 6 ಗಂಟೆಗೆ ವಿಜಯಪುರ ಸಾಂಸ್ಕೃತಿಕ ಜನೋತ್ಸವ ಉದ್ಘಾಟನೆ ಆಗುತ್ತೆ. 2ನೇ ದಿವಸ ಕನಕಲ್ ಹನುಮಂತರಾಯ ರಂಗಮಂದಿರದೊಳಗಡೆ ಬೆಳಗ್ಗೆ 11 ಗಂಟೆಗೆ ಕವಿಗೋಷ್ಠಿ, ಸಂಜೆ 5 ಗಂಟೆಗೆ ಸಿನಿಮಾ ಪ್ರದರ್ಶನ. 2 ದಿನಗಳಿರ್ತದೆ. ನಮ್ಮ ಇಡೀ ಜಿಲ್ಲೆಯ ಜನತೆ ಎಲ್ಲರೂ ಫ್ರೀ ಮಾಡ್ಕೊಂಡು ಆಗಬೇಕು. ಕಳೆದ 13 ವರ್ಷಗಳಿಂದ ನಿರಂತರವಾಗಿ ಜನಗಳಲ್ಲಿ ಒಂದು ಉನ್ನತ ಮೌಲ್ಯ, ಉನ್ನತ ವಿಚಾರಗಳನ್ನು ಬಿತ್ತಬೇಕು ಅಂತ ಹೇಳಿ ವಿಜಯಪುರದ ಸಾಂಸ್ಕೃತಿಕ ಜನೋತ್ಸವ ಅಂತ ಹೇಳಿ ಕಾರ್ಯಕ್ರಮನ ಮಾಡ್ಕೊಂಡು ಬಂದೀವಿ. ಈ ವರ್ಷ ಕೂಡ 14ನೇ ವಿಜಯಪುರ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮ ತಗೊಂಡಿದ್ದೀವಿ. ಸೊ ಇಲ್ಲಿ ಹಲವಾರು ಇವತ್ತು ವಿದ್ಯಾರ್ಥಿ ಯುವಕರ ಮಧ್ಯೆ ಸಾಂಸ್ಕೃತಿಕ ಅಧಪತನ ನೋಡ್ತೀವಿ. ಒಂದು ಕಡೆ ಒಂದು ಸಣ್ಣ ಹೆಣ್ಮಕ್ಳ ಮೇಲೆ, ಮಕ್ಕಳ ಮೇಲೆ ಅತ್ಯಾಚಾರ, ದೌರ್ಜನ್ಯಗಳು ಹೆಚ್ಚಾಗ್ತಾ ಇದ್ದಾವೆ. ಇವನ್ ಇಂಜಿನಿಯರಿಂಗ್ ಕಲಿತಿರುವಂಥ ವಿದ್ಯಾರ್ಥಿಗಳ ಮಧ್ಯೆ ಕೂಡ ಇವತ್ತು ತಂದೆ ತಾಯಿ, ಲೆಕ್ಚರರ್ಸ್, ಟೀಚರ್ಸನ್ನು ರೆಸ್ಪೆಕ್ಟ್ ಕೊಡಲಾರ್ದಂಥ ವಾತಾವರಣ ನೋಡ್ತೀವಿ. ಸೊ ಇಲ್ಲಿ ಅವರಲ್ಲಿ ಇವತ್ತು ಅದ್ರ ಪರ್ಯಾಯವಾಗಿ ಇನ್ನೊಂದು ವಿಚಾರಗಳು ಇರಲಾರ್ದಕ್ಕೋಸ್ಕರ ಈ ಒಂದು ವಾತಾವರಣ ಏನು ಕ್ರಿಯೇಟ್ ಆಗಲಿಕ್ಕಂದ್ರೆ ಇಲ್ಲಿ ನಾವು ನಮ್ಮ ಸಂಘಟನೆಯಿಂದ ಜನಗಳ ಮಧ್ಯೆ ಒಂದು ಉದಾತ್ತವಾದಂತಹ ಒಂದು ವಿಚಾರಗಳನ್ನು ಬೆಳೆಸಬೇಕು ಅಂಥೇಳಿ ಈ ಕಾರ್ಯಕ್ರಮನ ತಗೊಂಡಿವಿ. ಸೊ ಬಿಜಾಪುರ ಜನರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಫ್ರೇಮ್ ಮಾಡಿಕೊಂಡು ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ಅಪೀಲ್ ಮಾಡ್ತೀವಿ. ಸಾಂಸ್ಕೃತಿಕ ಜನೋತ್ಸವ ಏನು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಇವತ್ತಿನ ಸಾಮಾಜಿಕ ವಾತಾವರಣದಲ್ಲಿ ಕಲೆ, ಸಾಹಿತ್ಯ, ಅಭಿರುಚಿ ಇರ್ತಕ್ಕಂಥ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ ಅಂತೇಳಿ ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಎಲ್ಲ ಸಿನಿಮಾಗಳಲ್ಲಿ, ಮೊಬೈಲ್ಗಳಲ್ಲಿ, ಇಂಟರ್ನೆಟ್ಗಳಲ್ಲಿ ಅಶ್ಲೀಲ ಸಿನಿಮಾ ಸಾಹಿತ್ಯಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಇದರಿಂದ ಒಂದು ಕಡೆ ವಿದ್ಯಾರ್ಥಿ ಯುವಜನರ ನೈತಿಕ ಅಧಪತನ ಕಾಡ್ತಾ ಇದ್ದೀವಿ. ಹೆಣ್ಮಕ್ಳ ಮೇಲೆ ವಿಪರೀತವಾಗಿ ಅತ್ಯಾಚಾರ, ದೌರ್ಜನ್ಯಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇವೆಲ್ಲಗಳು ಕಡಿಮೆ ಆಗಬೇಕು. ಜೊತೆಗೆ ವಿದ್ಯಾರ್ಥಿಗಳ, ಯುವಕರಲ್ಲಿ ಒಂದು ನೈತಿಕವಾಗಿ ಅಧಪತನ ಏನು ಕಾಣ್ತಾ ಇದ್ದೀವಿ, ಅವರಿಗೆ ಯಾರು ಪರ್ಯಾಯವಾಗಿ ಆದರ್ಶಗಳು ಬೇಕು. ಇವತ್ತು ಭಗತ್ ಸಿಂಗ್, ನೇತಾಜಿ ಇಂಥ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನ ನಾವು ಅವರಲ್ಲಿ ಬಿತ್ತುತ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ಮಾನವೀಯ ಮೌಲ್ಯಗಳು ಕುಸಿತ ಆಗ್ತಾ ಇದ್ದಾವೆ.
ಇವತ್ತು ಮೊಬೈಲ್ ಕೊಡಿಸಿಲ್ಲ ಅಂತ ಕಾರಣಕ್ಕೋ, ಗಾಡಿ ಕೊಡಿಸಿಲ್ಲ ಅಂತ ಕಾರಣಕ್ಕೋ ಇವತ್ತು ಅಜ್ಜಿನ, ತಂದೆ ತಾಯಿಗಳನ್ನ ಕೊಲೆ ಮಾಡೋ ಮಟ್ಟಕ್ಕೆ ಇವತ್ತು ನಮ್ಮ ಸಾಮಾಜಿಕ ವಾತಾವರಣ ಬಂದಿದೆ. ಇದಕ್ಕೆ ಪರ್ಯಾಯವಾಗಿ ಅವರಲ್ಲಿ ಕೂಡ ಒಂದು ಮಾನವೀಯ ಮೌಲ್ಯಗಳು ಬರಬೇಕು, ಇವತ್ತು ಅಭಿರುಚಿ ಬರಬೇಕು. ಇವತ್ತು ಸಾಮಾಜಿಕ ವಾತಾವರಣದಲ್ಲಿ ಏನು ಕಲುಷಿತಗೊಂಡಿದೆ, ಈ ಕಲುಷಿತಗೊಂಡಿರ್ತಕ್ಕಂಥ ವಾತಾವರಣದಲ್ಲಿ ಇದಕ್ಕೇನು ಪರ್ಯಾಯ ಇಲ್ಲ ಅಂತ ಸುಮ್ಮ ಕೂತ್ರೆ ಬದಲಾವಣೆ ಆಗೋದಿಲ್ಲ. ಅದಕ್ಕೆ ಪರ್ಯಾಯವಾದಂಥ ಒಂದು ಸಾಮಾಜಿಕ ವಾತಾವರಣ ನಾವು ಎಲ್ಲರೂ ಸೇರಿ ಕಟ್ಟಿ ಬೆಳೆಸಬೇಕು. ಸೊ ಈ ನಿಟ್ಟಿನಲ್ಲಿ ನಮ್ಮ ಒಂದು ಸಂಘಟನೆಗಳಿಂದ ನಾವು ಕಳೆದ 13 ವರ್ಷಗಳಿಂದ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮನ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಸೊ ಈ ಎಲ್ಲ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಹೆಚ್ಚಿನದಾಗಿ ಭಾಗವಹಿಸಬೇಕು ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾವು ನಿಮ್ಮೆಲ್ಲರಿಗೂ ಮನವಿ ಮಾಡ್ಕೊತಾ ಇದ್ದೀವಿ. ಹೆಸರು? ಗೀತಾ, AMSS ಮಹಿಳಾ ಸಂಘಟನೆ ಜಿಲ್ಲಾ ಅಧ್ಯಕ್ಷ.